ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ SSLC ವಿದ್ಯಾರ್ಥಿಗಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆ 3 ನಡೀತಾ ಇರುವಂಥದ್ದಾಗಿರುತ್ತೆ. ಫೆಬ್ರವರಿ 23, 2026 ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವಂಥದ್ದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಒಂದು ಪ್ರಥಮ ಭಾಷೆಯ ಒಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ, ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು, ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಕೂಡ ಬಿಡುಗಡೆ ಮಾಡುವಂಥದ್ದು, ಅದಕ್ಕೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಿರುವಂಥದ್ದು. ಈ ರೀತಿಯಾಗಿ ಬರೆದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಔಟ್ ಆಫ್ ಮಾರ್ಕ್ಸ್ ಅಂತಕ್ಕಂಥದ್ದು ಕನ್ಫರ್ಮ್ ಅಂತ ಹೇಳ್ಬೋದಾಗಿದ್ದು, ಯಾವ ರೀತಿಯಾಗಿ ಪರೀಕ್ಷೆಗಳಲ್ಲಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಬರೀಬೇಕು ಕಂಪ್ಲೀಟಾಗಿ ಮಾಹಿತಿನ ತಿಳ್ಕೊಂತೀರಾ. ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ವಿನಃ ಯಾವುದೇ ರೀತಿಯಾಗಿದೆ ಅಂತಿಮ ಅಂತಕ್ಕಂಥದ್ದು ಹೇಳೋಕ್ಕಾಗೋದಿಲ್ಲ. ಇಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ಬರ್ತದೆ ಹಾಗೆ ಅಂತ ಯಾವುದೇ ರೀತಿ ಮಾಹಿತಿನ ಇಲ್ಲಿ ಕೊಡ್ತಿಲ್ಲ. ಜಸ್ಟ್ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಾಗ ಯಾವ ರೀತಿಯಾಗಿ ಉತ್ತರ ಬರೀಬೇಕು ಅದನ್ನು ಮಾತ್ರ ಇಲ್ಲಿ ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಕಂಪ್ಲೀಟಾಗಿ ಪ್ರಶ್ನೆ ಪತ್ರಿಕೆನ ವಿವರಣೆಯನ್ನು ನಿಮಗೆ ಕೊಡ್ತೇನೆ. ಇದೀಗ ಅದಕ್ಕೂ ಮೊದಲು ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿಗೆ ವಿಡಿಯೋ ನೋಡ್ತಿರುವಂಥ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ ಅಭ್ಯರ್ಥಿಗಳೇ. ಮಕ್ಕಳು ತಾವೇ ಗಮನಿಸ್ತಾ ಇರಬಹುದಾಗಿರುತ್ತೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದಲೇ ಒಂದು ಬಿಡುಗಡೆ ಮಾಡಿರತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದಾಗಿರುತ್ತೆ. ಸಮಯ ನೋಡುವಂಥದ್ದರೆ 3 ಗಂಟೆ 15 ನಿಮಿಷಗಳ ಒಂದು ಸಮಯ ಇರುತ್ತೆ 100 ಮಾರ್ಕ್ಸ್ಗೆ. ಸೊ ಅಂದರೆ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳಿಕ್ಕೆ ನಿಮಗೆ ಅವಕಾಶನ ಕೊಟ್ಟಿರ್ತಾರೆ. 3 ಗಂಟೆ ಪರೀಕ್ಷೆಗೆ ಉತ್ತರ ಬರೀಲಿಕ್ಕೆ ಅವಕಾಶ ಇರುತ್ತೆ, ನೋಡ್ಬೋದಾಗಿರುತ್ತೆ. ಫಸ್ಟ್ ಮೇನಲ್ಲಿ ಅಂದರೆ ಮೊದಲ ಒಂದು ಮೇನಲ್ಲಿ ಇರುತ್ತಲ್ಲ ಬಹು ಆಯ್ಕೆ ಪ್ರಶ್ನೆಗಳಿರುವಂಥದ್ದು ಇರುತ್ತೆ. ಇದರಲ್ಲಿ 6 ಪ್ರಶ್ನೆಗಳಿಗೆ 6 ಅಂಕಗಳು, ಒಂದೊಂದು ಕ್ವಶನ್ಗೆ ಒಂದೊಂದು ಆನ್ಸರ್ಗೆ ಒಂದೊಂದು ಮಾರ್ಕ್ಸ್ಗಳು ನಿಗದಿಯಾಗಿರುವಂಥದ್ದಾಗಿರುತ್ತೆ. ಗಮನಿಸಬಹುದಾಗಿರುತ್ತೆ, ಪ್ರಶ್ನೆಗಳಿಗೆ ಒಂದು ಬಹು ಆಯ್ಕೆಗಳನ್ನು ಕೂಡ ಕೊಟ್ಟು ಉತ್ತರನ ಕೂಡ ಅಲ್ಲಿ ಉತ್ತರ ಅಂತಂದ್ಬಿಟ್ಟು ಮಾರ್ಕ್ ಮಾಡಿರುವಂಥದ್ದಾಗಿರುತ್ತೆ. ಉತ್ತರನೂ ಕೂಡ ಇಲ್ಲಿ ರೀತಿಯಾಗಿ ಇರಬಹುದಾಗಿರುತ್ತೆ. ಸೊ ನೀವು ಜಸ್ಟ್ ಅಲ್ಲಿ ಕ್ವಶನ್ ನಂಬರ್ ಹಾಕ್ಬಿಟ್ಟು ಆನ್ಸರ್ನ ಮಾತ್ರ ಒಂದು ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗಿರುತ್ತೆ. ಯಾವುದೇ ರೀತಿಯಾಗಿ ಒಂದು ಪ್ರಶ್ನೆಗಳನ್ನು ಬರ್ಕೊಂಡು ಸಮಯ ಕೂಡ ವ್ಯರ್ಥ ಮಾಡಬೇಡಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿ ಗಮನಿಸ್ಕೋಬೋದಾಗಿರುತ್ತೆ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಯಾವ ರೀತಿಯಾಗಿ ಯಾವ ಒಂದು ಪ್ರಶ್ನೆಗಳಿದೆ ಅಂತ ವಿಡಿಯೋನ ಪಾಸ್ ಮಾಡ್ಕೊಂಡು ಕೂಡ ನೀವು ನೋಡ್ಕೋಬೋದಾಗಿರುತ್ತೆ ನಂತರದಲ್ಲಿ. ಸೊ ಎರಡನೇ ಮೇನಲ್ಲಿ ಗಮನಿಸುವಂಥದ್ದರೆ ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಸಂಬಂಧಿ ಪದ ಬರೆಯುವುದು ಅಂತಕ್ಕಂಥ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಪ್ರತಿ ಸರಿ ಉತ್ತರಕ್ಕೆ 1 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ 4 ಕ್ವಶನ್ ಕೊಟ್ಟಿರ್ತಾರೆ. 4 ಅಂದರೆ ಮಾರ್ಕ್ಸ್ಗಳು ಇಲ್ಲಿ ನಿಗದಿಯಾಗಿರೋದಾಗಿರುತ್ತೆ. ಈ ಮೇನ್ಗೆ ಒಂದು ಸರಿಯಾದ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ 1 ಮಾರ್ಕ್ಸ್ ನಿಗದಿಯಾಗಿರುವಂಥದ್ದಾಗಿರುತ್ತೆ. 3ನೇ ಮೇನ್ ಗಮನಿಸುವಂಥದ್ದರೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕಿರುತ್ತೆ. ವಾಕ್ಯ ರೂಪದಲ್ಲಿರುವ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ 7 ಕ್ವಶನ್ ಕೊಟ್ಟಿರ್ತಾರೆ, 7 ಮಾರ್ಕ್ಸ್ ನಿಗದಿಯಾಗಿರುತ್ತೆ. ಪ್ರತಿ ಸರಿ ಉತ್ತರಕ್ಕೂ ಕೂಡ 1 ಮಾರ್ಕ್ಸ್ ನಿಗದಿಯಾಗಿರುತ್ತೆ. ಗಮನಿಸಬಹುದಾಗಿರುತ್ತೆ, ವಾಕ್ಯ ಪೂರ್ಣವಾಗಿ ಬರೀರಿ ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ. ಅಲ್ಲಿ ನೋಡಬಹುದಾಗಿರುತ್ತೆ. 11ನೇ ಪ್ರಶ್ನೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ. ನೀವು ಜಸ್ಟ್ ಅಲ್ಲಿ ಬರೀ ನಯಸೇನ ಅಂತಕ್ಕಂಥದ್ದನ್ನು ಬರೆದ್ರೆ ಅದು ನಿಮಗೆ ಅದು ಸರಿಯಾದ ರೀತಿ ಕಾಣದೆ ಹೋಗ್ಬೋದಾಗಿರುತ್ತೆ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ ಅಂತಕ್ಕಂಥ ರೀತಿಯಲ್ಲಿ ವಾಕ್ಯಪೂರ್ಣವಾಗಿ ಬರೀಬೇಕು ಅಂತ ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಈ ರೀತಿಯಾಗಿ ಬರೀ ನೀವು ವಾಕ್ಯಪೂರ್ಣವಾಗಿ ಅರ್ಥಪೂರ್ಣವಾಗಿ ನೀವು ಇಲ್ಲಿ ಬರೀಬೇಕಿರುತ್ತೆ. ಪ್ರಮುಖವಾಗಿ 4ನೇ ಮೇನ ನೋಡುವಂಥದ್ದರೆ 3 ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರಿ ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ. ಇಲ್ಲಿ ಅಂದರೆ 10 ಕ್ವಶನ್ ಅವ್ರು ನಿಗದಿ ಮಾಡಿದರೆ ಅಂದರೆ 20 ಮಾರ್ಕ್ಸ್ಗೆ ಇಲ್ಲಿ ನಿಗದಿಯಾಗಿರೋದಾಗಿರುತ್ತೆ. ಅಂದರೆ ಒಂದು ಸರಿಯಾದಂಥ ಉತ್ತರ ಬರೆದಂಥ ಸಂದರ್ಭದಲ್ಲಿ ಒಂದು ಕ್ವಶನ್ಗೆ ಸೊ 2 ಮಾರ್ಕ್ಸ್ ನೀವು ಇಲ್ಲಿ ಪಡ್ಕೋಬೋದಾಗಿರುತ್ತೆ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಈ ರೀತಿಯಾಗಿ ಇಷ್ಟು ಒಂದು ಪ್ಯಾರಾಗ್ರಾಫ್ನಲ್ಲಿ ಆನ್ಸರನ್ನು ಬರೀಬೇಕಿರುತ್ತೆ. 3-4 ವಾಕ್ಯಗಳು ಬರೋ ರೀತಿಯಲ್ಲಿ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಈ ರೀತಿಯಾಗಿ ಬರೀರಿ ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇದನ್ನು 3 ರಿಂದ 4 ವಾಕ್ಯ ಅಂತ ಕೊಟ್ಟಿದ್ದಾರೆ. ನೀವು 5 ವಾಕ್ಯ ತನಕ ಹೋದರೂ ಸಮಸ್ಯೆ ಇರೋದಿಲ್ಲ. ಹಂಗಂತ ತುಂಬ ಬರ್ಕೊಂಡು ಸಮಯನ ಕೂಡ ವ್ಯರ್ಥ ಮಾಡೋಕೆ ಹೋಗ್ಬೇಡಿ. ಸೊ ಎಷ್ಟು ಒಂದು ಆನ್ಸರ್ ನೀಡಿರುತ್ತಲ್ಲ ಒಂದು ಪ್ರಶ್ನೆಗಳಿಗೆ ಅಷ್ಟು ಮಾತ್ರ ಬರೀರಿ. ಜಾಸ್ತಿ ಬರ್ಕೊಂತ ಹೋದಂಥ ಸಂದರ್ಭದಲ್ಲಿ ಮುಂದಿನ ಪ್ರಶ್ನೆಗಳಿಗೆ ನಿಮಗೆ ಅಲ್ಲಿ ಸಮಯ ಕೂಡ ಸಿಗೋದಿಲ್ಲ ಅಂತ ಹೇಳ್ಬೋದು. ನಂತರದಲ್ಲಿ ಕವಿ ಪರಿಚಯಗಳನ್ನು ಇಲ್ಲಿ ಗಮನಿಸುವಂಥದ್ದರೆ ಅಂದರೆ ಕವಿಗೆ ಸಂಬಂಧಪಟ್ಟಂತೆ ಕವಿಗಳ ಒಂದು ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿ ಕುರಿತು ವಾಕ್ಯ ರೂಪದಲ್ಲಿ ಬರೀರಿ ಅಂತ ಕೇಳಿದರೆ ಅವ್ರು ಏನು ಮೆನ್ಷನ್ ಮಾಡಿದಾರಲ್ಲ ಅವುಗಳನ್ನು ಮಾತ್ರ ಬರೀರಿ. ಸುಮ್ಮನೆ ಇವಾಗ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರ್ತಾರೆ ಅಂತ ಎಲ್ಲನೂ ಬರ್ಕೊಂಡು ಕೂತ್ಕೋಬೇಡಿ. ನೀವು 5ನೇ ಮೇನಲ್ಲಿ ಇದೇ ಇರುತ್ತೆ, ಗಮನಿಸಬಹುದಾಗಿರುತ್ತೆ. ಇಲ್ಲಿ 2ನ್ನ ನಿಮಗೆ ಅಲ್ಲಿ ಬರೀಬೇಕಾಗಿರುವಂಥದ್ದು 3 ಮಾರ್ಕ್ಸ್ಗೆ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಒಟ್ಟು 6 ಮಾರ್ಕ್ಸ್ ಇಲ್ಲಿ ಸಿಗುವಂಥದ್ದು ಇರುತ್ತೆ ನಿಮಗೆ. ಸೊ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಬರೆದಂಥ ಸಂದರ್ಭದಲ್ಲಿ ನಿಮಗೆ 3 ಮಾರ್ಕ್ಸ್ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಒಟ್ಟು 6 ಮಾರ್ಕ್ಸ್ ಈ ಒಂದು 5ನೇ ಮೇನ್ಗೆ ಇರುವಂಥದ್ದು. ಮತ್ತು ಈ 6ನೇ ಮೇನನ್ನು ಗಮನಿಸುವಂಥದ್ದರೆ ಒಂದು ಕ್ವಶನ್ ಇರುತ್ತೆ. ಅಂದರೆ ಅಲ್ಲಿ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು ಅಂತ ಮಾಹಿತಿನ ಕೊಟ್ಟಿದ್ರೆ ಇದು 3 ಮಾರ್ಕ್ಸ್ಗೆ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಈ ರೀತಿಯಾಗಿ ನೀವು ಗಣವನ್ನು ವಿಂಗಡಿಸಬೇಕಾಗಿರುತ್ತೆ. ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದಾಗಿರುತ್ತೆ, ಛಂದಸ್ಸನ್ನು ಕೂಡ. ನಂತರದಲ್ಲಿ ಪ್ರಮುಖವಾಗಿ 7ನೇ ಮೇನನ್ನು ಕೂಡ ಗಮನಿಸುವಂಥದ್ದರೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಈ ಒಂದು ಸಮನ್ವಯ ಮಾಡುವುದು ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅಂದರೆ ಇದು 3 ಮಾರ್ಕ್ಸಿಗೆ ಕೂಡ ಇರುವಂಥದ್ದಾಗಿರುತ್ತೆ. ಇದನ್ನು ಕೂಡ ನೋಡ್ಕೊಳ್ಳಿ, ಒಂದು ಕ್ವಶನ್ ಇಲ್ಲಿ ಕೊಟ್ಟಿರ್ತಾರೆ. ಮತ್ತು 8ನೇ ಮೇನಲ್ಲಿ ಗಾದೆಯನ್ನು ವಿಸ್ತರಿಸಿ ಬರೆಯುವುದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇಲ್ಲಿ ಗಾದೆಯನ್ನು ವಿಸ್ತರಿಸಿ ಬರೆಯುವುದು ಅನ್ನೋದಕ್ಕೆ 3 ಮಾರ್ಕ್ಸ್ಗೆ ನಿಗದಿಯಾಗಿರೋದಾಗಿರುತ್ತೆ. ಒಂದು ಗಾದೆಯನ್ನು ವಿಸ್ತರಿಸಿ ಕೂಡ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಪ್ರಾರಂಭವನ್ನು ಮಾಡಿ ಮುಕ್ತಾಯನ ಕೂಡ ಈ ರೀತಿಯಾಗಿ ಮಾಡಬೇಕಿರುತ್ತೆ. ನಂತರದ ಅಥವಾದಲ್ಲೂ ಕೂಡ ಇನ್ನೊಂದು ಮಾಹಿತಿನ ಕೂಡ ಕೊಟ್ಟಿದ್ದಾರೆ ಅವರು. ಏನು 2 ಗಾದೆನ ಅವ್ರು ಕೊಟ್ಟಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಜಾಸ್ತಿನ ಬರ್ಕೊಂಡು ಕೂತ್ಕೊಂಡು ಹೋಗ್ಬೇಡಿ. ಜಸ್ಟ್ ಇಷ್ಟು ಏನಿರುತ್ತಲ್ಲ 3 ಮಾರ್ಕ್ಸ್ಗೆ ಎಷ್ಟು ಬೇಕು ಇದನ್ನು ನೋಡ್ಕೊಳ್ಳಿ. ತುಂಬ ನಿಮ್ಗೆ ಗೊತ್ತು ಅಂದ್ಬಿಟ್ಟು ಗಾದೆನ ಕೂಡ ಜಾಸ್ತಿ ಮಾರ್ಕ್ಸ್ಗೆ ಬರ್ಕೊಂತ ಕೂತ್ಕೊಂಡ್ರೆ ಅವ್ರು ಕೊಡುವಂಥದ್ದು 3 ಮಾರ್ಕ್ಸ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. 9ನೇ ಮೇನಲ್ಲಿ ಗಮನಿಸಬಹುದಿರುತ್ತೆ, ಸಂದರ್ಭಾನುಸಾರ ಸ್ವಾರಸ್ಯದೊಂದಿಗೆ ಬರೆಯುವುದಂಥ ಮಾಹಿತಿನ ಕೊಟ್ಟಿದ್ದಾರೆ. ಸಂದರ್ಭವನ್ನು ಇಲ್ಲಿ ಅವರು ಸಂದರ್ಭನ ಕೂಡ ಕೊಟ್ಟಿರ್ತಾರೆ. ನೀವಲ್ಲಿ 6 ಅಂದರೆ ಇಲ್ಲಿ 6 ಕ್ವಶನ್ ಕೊಟ್ಟಿರುವಂಥದ್ದಾಗಿರುತ್ತೆ. ನಿಮಗೆ 6ನ್ನು ಅಟೆಂಡ್ ಮಾಡಬೇಕಿರುತ್ತೆ. ಆಲ್ಮೋಸ್ಟ್ ನೀವು ಜಾಸ್ತಿನೇ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ನಿಮಗೆ ಅಲ್ಲಿ 3 ಮಾರ್ಕ್ಸ್ಗೆ ಒಂದು ಕ್ವಶನ್ಗೆ ನಿಗದಿಯಾಗಿರುವಂಥದ್ದಾಗಿರುತ್ತೆ. 18 ಮಾರ್ಕ್ಸನ್ನು ನೀವು ಇಲ್ಲಿ ಪಡ್ಕೋಬೋದಾಗಿರುತ್ತೆ 9ನೇ ಮೇನ್ ಕಡೆಯಿಂದ. ನಂತರ ಪ್ರಮುಖವಾಗಿ ಗಮನಿಸ್ಕೊತಾ ಇದ್ದಾರೆ ಯಾವ್ಯಾವ ರೀತಿ ಇದೆ ಅಂತಂದ್ಬಿಟ್ಟು 10ನೇ ಮೇನಲ್ಲಿ ಗಮನಿಸುವಂಥದ್ದರೆ
ಒಂದು ಪದ್ಯದ ಪೂರ್ಣ ಭಾಗವನ್ನು ಬರೀಬೇಕಿರುತ್ತೆ. ತಪ್ಪಿಲ್ಲದಂತೆ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕ, ಅಂದರೆ ಒಂದೊಂದು ಸಾಲಿಗೂ ಕೂಡ ಅಲ್ಲಿ ಒಂದೊಂದು ಅಂಕ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸರಿಯಾಗಿ ನೀವು ಅದನ್ನು ಬರೆದಿದ್ರೆ 4 ಮಾರ್ಕ್ಸ್ ಇರುವಂಥದ್ದು ಇರುತ್ತೆ. ಚಾಯ್ಸ್ ಕೂಡ ಇರುತ್ತೆ, ಇಲ್ಲಿ ಗಮನಿಸ್ಕೋಬೋದು ನೀವು. ಸೊ ನಂತರದಲ್ಲಿ ಒಂದು 11ನೇ ಮೇನಲ್ಲಿ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವಾಧಾರಿಸಿ ಸಾರಾಂಶವನ್ನು ಬರೆಯುವುದು ಅಂತ ಮಾಹಿತಿನ ಕೊಟ್ಟರೆ 4 ಮಾರ್ಕ್ಸ್ ಇದು ಕೂಡ ಇರುತ್ತೆ. ಅಲ್ಲಿ ಕೂಡ ನೋಡ್ಕೋಬೋದಾಗಿರುತ್ತೆ ನೀವು ಸಾರಾಂಶವನ್ನು ಬರೆಯುವಂಥದ್ದು. ಮತ್ತು 12ನೇ ಮೇನಲ್ಲಿ ಪ್ರಮುಖವಾಗಿ ಇಲ್ಲಿ ಗಮನಿಸುವಂಥದ್ದರೆ 8-10 ವಾಕ್ಯಗಳಲ್ಲಿ ಉತ್ತರಿಸುವುದು ಅಂತ ಮಾಹಿತಿನ ಕೊಟ್ಟಿರಲ್ಲ, ಏನು ಕೊಟ್ಟಿರ್ತಾರಲ್ಲ ಅದನ್ನು ನೀವು 8-10 ವಾಕ್ಯದಲ್ಲಿ ಒಂದು ಪ್ರಬಂಧ ರೀತಿಯಲ್ಲಿ ಬರೀಬೇಕಿರುತ್ತೆ, ಒಂದು ಪ್ರಬಂಧನ. ಸೊ ಅಂದರೆ ಇಲ್ಲಿ ಕಾಮನ್ ಪ್ರಬಂಧ ಆಗಿರೋದಿಲ್ಲ, ಅದು ಒಂದು ಆನ್ಸರ್ನ ಜಾಸ್ತಿ ಬರೀಬೇಕಾಗಿರುತ್ತೆ. 4 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. 2 ಕ್ವಶನ್ ಬರೀಬೇಕಾಗಿರುತ್ತೆ. ಒಟ್ಟು 8 ಮಾರ್ಕ್ಸನ್ನು ಈ ಒಂದು ಮೇನಲ್ಲಿ ತೊಗೋಬೋದಾಗಿರುತ್ತೆ. ನೀವು ಇಲ್ಲಿ ಪ್ರಮುಖವಾಗಿ ಕೂಡ ಗಮನಿಸ್ಕೋಬೋದಾಗಿರುತ್ತೆ ಇದೇ ರೀತಿಯಾಗಿ. ನಂತರದಲ್ಲಿ 13ನೇ ಮೇನ್ ಕೂಡ ಇಲ್ಲಿ ಗಮನಿಸುವಂಥದ್ದರೆ ಪದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು ಅಂತ ಮಾಹಿತಿನ ಕೊಟ್ಟಿದ್ರೆ ಅಂಶಗಳನ್ನು ಆಧರಿಸಿ ಪ್ರತಿ ಸರಿ ಉತ್ತರಕ್ಕೆ 2 ಅಂಕ ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ. ಇಲ್ಲಿ 2+2 4 ಮಾರ್ಕ್ಸ್ ನೀವು ಇಲ್ಲಿ ತೊಗೋಬೋದಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಇಲ್ಲಿ ಕ್ವಶನ್ಸ್ ಕೂಡ ಈ ರೀತಿಯಾಗಿ ಕೊಟ್ಟಿರ್ತಾರೆ. ನಂತರದಲ್ಲಿ 14ನೇ ಮೇನನ್ನು ಗಮನಿಸುವಂಥದ್ದರೆ ಪತ್ರಲೇಖನ ಬರೆಯುವಂಥದ್ದು ಇರುತ್ತೆ. 5 ಮಾರ್ಕ್ಸ್ಗೆ ಪತ್ರಲೇಖನ ಬರೀಬೇಕಾದ್ರೆ ಅದು ವ್ಯಾವಹಾರಿಕ ಪತ್ರ ಆಗಿರ್ಬೋದು, ನಂತರದಲ್ಲಿ ಒಂದು ಮನವಿ ಪತ್ರನ ಯಾವುದೇ ರೀತಿ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನು ನೀವು ಬರೀಬೇಕಿರುತ್ತೆ. ಒಂದು ಇನ್ನು ಸ್ಟೆಪ್ಸ್ ಇರ್ತಾವಲ್ಲ ಅದನ್ನು ಸರಿಯಾಗಿ ಫಾಲೋ ಮಾಡಬೇಕು ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಅದನ್ನು ಸ್ಟೆಪ್ಸ್ನ ಫಾಲೋ ಮಾಡಿದಾಗ ನಿಮಗೆ ಅಲ್ಲಿ ಮಾರ್ಕ್ಸನ್ನು ಒಂದು ಸ್ಟೆಪ್ಸಲ್ಲಿ ಕೂಡ ನೀವು ಅದರ ಮಧ್ಯದಲ್ಲಿ ಏನಾದರೂ ತಪ್ಪು ಮಾಡಿದ್ರು ಕೂಡ ಒಂದು ಸ್ಟೆಪ್ಸ್ಗಾರು ಮಾರ್ಕ್ಸ್ ಅಂತೂ ಸಿಗೋದಿರುತ್ತೆ. ಅದಕ್ಕೆ ಗಮನ ಹರಿಸಿ ಇದರ ಕಡೆಗೆ ಮತ್ತು ಆದಷ್ಟು ಪ್ರಾಕ್ಟೀಸ್ನೇ ಮಾಡಿ. ನಂತರದಲ್ಲಿ ಒಂದು 15ನೇ ಮೇನನ್ನು ಗಮನಿಸುವಂಥದ್ರಲ್ಲಿ ಪ್ರಮುಖವಾಗಿ ಪ್ರಬಂಧ ಬರವಣಿಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಪ್ರಬಂಧನೂ ಕೂಡ 5 ಮಾರ್ಕ್ಸ್ ಇರುವಂಥದ್ದು ಇರುತ್ತೆ. ಆದಷ್ಟು ಪ್ರಬಂಧನ ಬರೀರಿ ಮತ್ತು ಯಾವುದು ನಿಮಗೆ ಪರ್ಫೆಕ್ಟ್ ಇರುತ್ತಲ್ಲ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅದನ್ನು ಸರಿಯಾಗಿ ಬರೀರಿ ಅಂತಕ್ಕಂಥದ್ದು ಹೇಳ್ಬೋದಾಗಿರುತ್ತೆ. ಸಮಯನೂ ಕೂಡ ವ್ಯರ್ಥ ಮಾಡ್ದಂಗೆ ಎಲ್ಲ ಕ್ವಶನ್ ಅಟೆಂಡ್ ಮಾಡಿ ಬನ್ನಿ ಎಲ್ಲ ಅಭ್ಯರ್ಥಿಗಳಿಗೆ. ಆಲ್ ದ ಬೆಸ್ಟ್.